ಎಲ್ರಿಗೂ ನಮಸ್ಕಾರ. ಸೊ ನಾನು ಒಂದು BTC ನ ಟ್ರೇಡ್ ಅನ್ನ ತಗೊಂಡಿದ್ದೀನಿ. ಸೊ ಒಂದು ರೀಸನ್ ಇರ್ಬೇಕಾಗತ್ತೆ. ಆ ಟ್ರೇಡ್ ಅನ್ನ ತಗೋಬೇಕಾದ್ರೆ ಒಂದು ರೀಸನ್ ಅನ್ನ ಇರ್ಬೇಕಾಗತ್ತೆ ಅದಕ್ಕೆ. ಸೊ ಯಾವ ರೀಸನ್ ಮೇಲೆ ನಾ ಟ್ರೇಡ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ನೋಡಿ, ಸಿಂಪಲ್ ಆಗಿ ತಿಳಿಸ್ಕೊಡ್ತೇನೆ. ಇದು ಒಂದು ಆರ್ಡರ್ ಫ್ಲೋ ಟೂಲ್ ದಲ್ಲಿ ಸಿಂಪಲ್ ಆಗಿ ನಮ್ಗೆ ಈಸಿ ಮೆಥಡ್ ಅಲ್ಲಿ ನಮ್ಗೆ ತಿಳಿಸ್ಕೊಡುತ್ತೆ ಆರ್ಡರ್ ಫ್ಲೋ ನಮ್ಗೆ. ಸೊ ಯಾವ ರೀತಿ ಟ್ರೇಡ್ ಅನ್ನ ತಗೊಂಡಿದ್ದೀನಿ ಅಂದ್ರೆ, ಈ ಕ್ಯಾಂಡಲ್ ನಮ್ಗೆ ಹೇಗ್ ಕಾಣಿಸ್ತಾ ಇದೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಫಾರ್ಮೇಶನ್ ಕಾಣ್ತಾ ಇದೆ, ಹೌದಾ? ಸೊ ಬಿಫೋರ್ ನಾವು ಮುಂಚೆನೆ ನಾವ್ ಏನ್ ಮಾಡ್ಬೇಕಂದ್ರೆ, ಮಾರ್ಕೆಟ್ ಯಾವ ರೀತಿ ಹೋಗಿದೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಮೊದ್ಲು. ಓಕೆನಾ? ಸೊ ಫಸ್ಟ್ ಮಾರ್ಕೆಟ್ ಏನಾಗ್ತಾ ಇತ್ತಂದ್ರೆ, ಮೇಲ್ಗಡೆ ಹೋಗ್ಬೇಕಾದಾಗ ತುಂಬಾನೇ ನಿಧಾನಕ್ಕೆ ಹೋಗ್ತಾ ಇದೆ. ಮೇಲ್ಗಡೆ ಹೋಗ್ಬೇಕಾದಾಗ ಓಕೆನಾ, ಈ ತರ ಒಂದು ಹೋಲ್ಡ್ ಆಗಿ ಏನಾಗ್ತಾ ಇದೆ, ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇರ್ತಾರಂದ್ರೆ, ಬೈಯರ್ಸ್ ಬೈ ಮಾಡಿದ್ರು ಕೂಡ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇಲ್ಲ ಅಂದ್ರೆ, ಸೊ ಏನಾಗುತ್ತೆ, ಎನಿ ಟೈಮ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಸೆಲ್ಲಿಂಗ್ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಕ್ಯಾಂಡಲ್ ನೋಡಿದ್ರೆ ಗೊತ್ತಾಗುತ್ತಾ? ಓಕೆ, ಸೊ ಕ್ಯಾಂಡಲ್ ನೋಡಿದ್ರೆ ಅಕಸ್ಮಾತ್ ಸೆಲ್ಲಿಂಗ್ ಬಂದಿದೆ ಅಂತ ಅನ್ಕೊಳ್ಳಿ. ಓಕೆ, ಈ ತರ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಸೊ ಆ ಕ್ಯಾಂಡಲ್ ದಲ್ಲಿ ನಿಜವಾಗಿ ಸೆಲ್ಲರ್ಸ್ ಬಂದಿದಾರೋ ಇಲ್ಲೋ ಅಂತ ಹೇಳಿ ಹೇಗೆ ಗೊತ್ತಾಗುತ್ತಂದ್ರೆ, ಸೊ ನಾವು ಆರ್ಡರ್ ಫ್ಲೋ ಟೂಲ್ ದಲ್ಲಿ ನೋಡ್ಬೇಕಾಗತ್ತೆ. ಓಕೆನಾ? ಸೊ ಆರ್ಡರ್ ಫ್ಲೋ ಟೂಲ್ ದಲ್ಲಿ ನೋಡಿ, ಒಂದು ಸ್ಟ್ರಾಂಗ್ ಆಗಿ ಏನ್ ಬಂದಿದೆ ಅಂದ್ರೆ ನಮ್ಗೆ ಡೆಲ್ಟಾ ಬಂದಿದೆ, ಕಾಟ್ ಬಂದಿದೆ. ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ಇವರೆಲ್ಲರನ್ನು ನಾವು ತಿಳ್ಕೊಂಡ ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ, ಆ ಕ್ಯಾಂಡಲ್ ಮೇಲೆ ಒಂದು ಟ್ರೇಡ್ ಅನ್ನ ತಗೋಬೇಕಾಗತ್ತೆ. ಸೊ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಜಸ್ಟ್ ಈ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಎಂಟ್ರಿನ ತಗೊಂಡಿದ್ದೀವಿ. ಈ ಕ್ಯಾಂಡಲ್ ಹೈಗೆ ನಾವೇನ್ ಮಾಡಿದ್ವಿ ಅಂದ್ರೆ SL ನ ಇಟ್ಟಿದ್ದೀವಿ. ಓಕೆ, ಸೊ ನೋಡೋಣ. ನಮ್ದು ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಇರುತ್ತಂದ್ರೆ, ನಮ್ ಟಾರ್ಗೆಟ್ ಸೊ 92,500 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 91,500 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ನೋಡೋಣ, ಸೊ ಯಾವ ರೀತಿ ಮಾರ್ಕೆಟ್ ಕೆಳಗಡೆ ಬರುತ್ತಾ ಅಂತ ಹೇಳಿ ನೋಡೋಣ, ಲೈವ್ ಅಲ್ಲಿ ಗೊತ್ತಾಗುತ್ತೆ. ಗೈಸ್, ಅವಾಗ್ಲೇ ಅಪ್ಡೇಟ್ ಮಾಡಿದ್ದೆ, ಒಂದು ಆರ್ಡರ್ ಫ್ಲೋ ಟೂಲ್ ದಲ್ಲಿ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಹೇಳಿದ್ದೆ. ಸೊ ಅದನ್ನ ರೀಸನ್ ಅನ್ನ ಇಟ್ಕೋಬೇಕಾಗತ್ತೆ. ಮಾರ್ಕೆಟ್ ನ ಬಿಹೇವಿಯರ್ ನ ನೋಡ್ಕೊಂಡು ಯಾವ ಲೆವೆಲ್ ದಲ್ಲಿ ಸಪ್ಲೈ ಕ್ರಿಯೇಟ್ ಆಗ್ತಾ ಇದೆ ಅಂತೇಳಿ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ಟ್ರೇಡ್ ಅನ್ನ ಮಾಡಬೇಕಾಗತ್ತೆ. ಸೊ ಅದೇ ಪಾಯಿಂಟ್ ಆಫ್ ವ್ಯೂ ಇಂದ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಒಂದು ಬ್ರೋಕರ್, ಅದು ವೆಂಟೇಜ್ ಬ್ರೋಕರ್ ಆಪ್ ಅಲ್ಲಿ ಅದೇ ಒಂದು ಟ್ರೇಡ್ ಅನ್ನ ತಗೊಂಡಿದ್ವಿ. ಸೊ SL ಬಂದ್ಬಿಟ್ಟು ನಮ್ದು 93,900 ಅಲ್ಲಿ ಇದೆ. ಸೊ ಎಂಟ್ರಿ ಬಂದ್ಬಿಟ್ಟು 93,320 ಅಲ್ಲಿ ಎಂಟ್ರಿ ಆಗಿದೆ ನಮ್ದು. ಸೊ ನಾವು 1:1 ಆಲ್ರೆಡಿ ಮೂವ್ ಆಗಿದೆ ಮಾರ್ಕೆಟ್ ನಲ್ಲಿ. ಓಕೆನಾ? ಸೊ ಇವಾಗ ನಮ್ದು ವ್ಯೂ ಎಲ್ಲಿದೆ ಅಂದ್ರೆ 1:2 ನ ಫಾಲೋ ಮಾಡ್ತಾ ಇದೀವಿ ಮಾರ್ಕೆಟ್ ನಲ್ಲಿ. ಸೊ 1:2 ಬಂತಂದ್ರೆ ಎನಿ ಟೈಮ್ ಏನ್ ಮಾಡ್ತೀವಿ ನಾವು, ಈ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದೇ ರೀತಿ ನಾವು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ, ಮಾರ್ಕೆಟ್ ನಲ್ಲಿ ಒಂದು ಡಿಮ್ಯಾಂಡ್ ಮತ್ತು ಸಪ್ಲೈ ಝೋನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ, ಸೊ ಇನ್ ಡೆಪ್ತ್ ಆಗಿ ನಿಮ್ಮ ಒಂದು ಆರ್ಡರ್ ಫ್ಲೋ ಟೂಲ್ ನಲ್ಲಿ ಹೇಗೆ ಮಾರ್ಕೆಟ್ ನ ಮೂವ್ ಮಾಡ್ತಾರೆ ಅಂತ ಹೇಳಿ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಸೊ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಅದೇ ರೀತಿ ಫಾಲೋ ಮಾಡಿ, ಶೇರ್